ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣರೇ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. 12 ವರ್ಷದಲ್ಲಿ ಮಾಡಬಾರ್ದು ಎಲ್ಲ ಕೆಲಸ ಮಾಡಿದರೂ ಕೂಡ, ಅದೆಷ್ಟೇ ದೇಶದಲ್ಲಿ ಗಲಾಟೆ ಆದರೂ ಕೂಡ ನಿಮ್ಮ ಯಾವುದೇ ಒಂದು ಮಂತ್ರಿ ರಾಜೀನಾಮೆ ಕೊಟ್ಟಿರಲಿಲ್ಲ. ರೈತರ ದಂಗೆ ಆಯಿತು, 700 ರೈತರು ಸತ್ತರು, ಮಣಿಪುರ ಹೊತ್ತಿ ಉರಿತಾ ಇದೆ, ಅದೆಷ್ಟೋ ದೊಡ್ಡ ದೊಡ್ಡ ಅತ್ಯಾಚಾರಗಳು ನಡೆದಿದೆ. ಪುಲ್ವಾಮಾ, ಪಠಾನ್ಕೋಟ್, ಉರಿ, ಪಹಲ್ಗಾಂವ್ ಹೀಗೆ ಬೇಕಾದಷ್ಟು ಭಯೋತ್ಪಾದಕ ದಾಳಿಗಳು ನಡೆದಿವೆ. ವಿಮಾನ ಅಪಘಾತ ಆಗಿದೆ, ರೈಲ್ವೆ ಅಪಘಾತಗಳಾಗಿದೆ. ಆದರೆ ಯಾವುದಕ್ಕೂ ತಲೆಬಿಸಿ ಇಲ್ಲದೆ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸ್ತಿದ್ದ ನಿಮ್ಮ ಕೇಂದ್ರ ಸರ್ಕಾರ ಈಗ ಬುಡಕ್ಕೆ ಬಿಸಿ ಮುಟ್ಟಿದೆ. ಹಾಗಾಗಿ ನಿಮ್ಮ ನೋವು ಅರ್ಥ ಆಗ್ತದೆ. ಆದರೆ ನೀವು ಒಬ್ಬರು ಶಾಸಕರು, ನೀವು ಆ ತಲೆಬಿಸಿಯಲ್ಲಿ ಇಲ್ಲಿ ಉಡುಪಿಯಲ್ಲಿ ನಿಮ್ಮ ಹತ್ರ 5 MLA ಇದ್ದಾರಷ್ಟೇ. ಮತ್ತು ಕರ್ನಾಟಕದ ಬೇರೆ ಭಾಗದಲ್ಲಿ ಎಲ್ಲಿಯೂ ಇವತ್ತು ಜನ BJPಗೆ ಓಟ್ ಹಾಕಲಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು. ನಿಮಗೆ ನಿಮ್ಮ ಮುಖದಲ್ಲೇ, ನಿಮ್ಮ ನಿನ್ನೆಯ ಕಾರ್ಯಕ್ರಮದಲ್ಲೇ ನೀವೆಷ್ಟು ಡಿಸ್ಟರ್ಬ್ ಆಗಿದ್ದೀರಾ, ಎಷ್ಟು ವಿಚಲಿತರಾಗಿದ್ದೀರಾ ಹೇಳಿ ಗೊತ್ತಾಗಿದೆ. ರಾಹುಲ್ ಗಾಂಧಿಯ ವಂಶವನ್ನು ನಿರ್ನಾಮ ಮಾಡ್ತೀರಾ ನೀವು. ಅದೆಲ್ಲ ಆಗುವಂಥ ಮಾತಾ? ಸುಮ್ಮನೆ ನಿಮ್ಮ ಭಾಷಣ ಕೇಳಿ ಸಾಮಾನ್ಯ ಕಾರ್ಯಕರ್ತರು ಯಾರ್ಯಾರಿಗೋ ಹೊಡೆಯೋದು ಬಡಿಯೋದು ಮಾಡಿ ಕೇಸ್ ಹಾಕ್ಕೊಳ್ತಾರೆ. ನೀವೇಗೂ MLA ಆಗಿದ್ದೀರಿ. ಆಮೇಲೆ ಏನು ಹೇಳಿದ್ರಿ ನೀವು? ಪ್ರಕಾಶ್ ರಾಜನ್ನು ಸಮುದ್ರಕ್ಕೆ ಬಿಸಾಡ್ತೀರಿ. ಈ ದೇಶದಲ್ಲಿ ಕಾನೂನಿದೆ ಸರ್. ಏನಾದರೂ ಇದ್ದರೆ ಕಾನೂನು ಪ್ರಕಾರ ಮಾಡಿ. ನಿಮಗೆ ಕಾನೂನನ್ನು ಉಲ್ಲಂಘನೆ ಮಾಡೋದು, ಕಾನೂನನ್ನು ಕೈಗೆ ತಗೊಳ್ಳೋದು ಅಭ್ಯಾಸ ಆಗಿದೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಕಾಲಚಕ್ರ ತಿರುಗ್ತದೆ. ಒಂದಲ್ಲ ಒಂದು ದಿನ ಕಾನೂನಿನ ಬಿಸಿ, ಕಾನೂನಿನ ರುಚಿ ನಿಮಗೆ ತಟ್ಟುವಂಥ ದಿನಗಳು ದೂರ ಇಲ್ಲ. ಈ ನಿಮ್ಮ ಹೊಡಿಬಡಿ ಸಂಸ್ಕೃತಿಯ ರಾಜಕಾರಣಕ್ಕೆ ಈಗಿನ ಯುವ ಪೀಳಿಗೆಯ ಜನ ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ವೋಟ್ ಹಾಕೋದಿಲ್ಲ. ಹಾಗಾಗಿ ದೇವರ ಒಂದು ದಯೆ, ನೀವು ದೈವ ಭಕ್ತರು, ದೇವರ ದಯೆಯಿಂದ ನೀವು MLA ಆಗಿದ್ದೀರಿ. ನಿಮ್ಮ ಪಕ್ಷದ ಒಂದು ಆಶೀರ್ವಾದದಿಂದ, ಯಾಕಂದರೆ ನಿಮ್ಮ ಪಕ್ಷ ಈ ಜಿಲ್ಲೆಯಲ್ಲಿ ಪ್ರಬಲವಾಗಿತ್ತು. ನೀವು ಚುನಾವಣೆಗೆ ನಿಂತಾಗ MLA ಆಗಿದ್ದೀರಿ. ಆದರೆ ನೀವೊಂದು ವಿರೋಧ ಪಕ್ಷದ ಶಾಸಕರು. ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಆಡಳಿತಾತ್ಮಕ ವೈಫಲ್ಯಗಳ ಮಾತಾಡಿ, ಕಾಂಗ್ರೆಸ್ ಸರ್ಕಾರದ ಏನಾದರೂ ತಪ್ಪು ಕಂಡ್ರೆ ಅದನ್ನು ತಿದ್ದುವಂಥ, ಬುದ್ಧಿ ಹೇಳುವಂಥ ಅಥವಾ ಅದನ್ನು ಸಾರ್ವಜನಿಕರು ಹೇಳುವಂಥ ಕೆಲಸ ಮಾಡೋದು ಬಿಟ್ಟು ಹೀಗೆ ಸುಮ್ಮನೆ ರಸ್ತೆಯಲ್ಲಿ ನಿಂತು ರೌಡಿಗಳಾಗಿ ಹೊಡಿ ಬಡಿ ಅಂತ ಹೇಳಿದರೆ ಉಡುಪಿಯ ಪ್ರಜ್ಞಾವಂತ ಜನ, ಉಡುಪಿಯ ಡೀಸೆಂಟ್ ಮತ್ತು ಸಂಸ್ಕಾರವಂತ ಜನ ಖಂಡಿತವಾಗಿ ಕೂಡ ನಿಮಗೆ ಇನ್ನೊಂದು ಅವಕಾಶ ಕೊಡುವುದಿಲ್ಲ. ಹಾಗಾಗಿ ಜಾಸ್ತಿ ಹಾರಾಡೋದು ಬೇಡ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.